ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾಯಿದ್ದೀನಿ ಪನ್ನೀರ್ ದೋಸೆ. ಪನ್ನೀರ್ ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇರ್ಬೋದು ನೀವು. ನಾನಿಷ್ಟು ಸಾಮಗ್ರಿಗಳನ್ನ ತೊಗೊಂಡು ಹುರ್ಕೋತೀನಿ. ಈಗ ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳಕತ್ತೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಗೆ 4 ಲವಂಗ ಹಾಕ್ಕೊಂಡಿದ್ದೀನಿ. ಹಾಗೆ 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, 1-2 ಸ್ವಲ್ಪ ಶುಂಠಿ, ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು 5 ಹೆಸರು ತೊಗೊಂಡಿದ್ದೀನಲ್ವ, ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ 4-5 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈಗ 2 ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮಸಾಲೆನ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಟೊಮೆಟೊನು 2 ತೊಗೊಂಡು ಹುರ್ಕೊಳತ್ತೀನಿ. ಇದನ್ನು ಈಗ ಈರುಳ್ಳಿ ಒಳಗೆ ಹಾಕ್ಕೊಂಡು ರುಬ್ಕೊಳ್ಳೋಣಂತ ಸಣ್ಣಗೆ. ಮೊದಲಿಗೆ ಚೆನ್ನಾಗೆ ಫ್ರೈ ಆಗಬೇಕು. ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳತ್ತೀನಿ ನೋಡಿರಿ. ಗೋಡಂಬಿನೂ ಹಾಕ್ಕೊಂಡೇನಿ, ನಿಮ್ಗೆ ತೋರಿಸ್ಲಿಲ್ಲ. ಸಣ್ಣಗೆ ಮಾಡ್ಕೊಳ್ರಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕೋರಿ. ಮೊದಲು ಎಲ್ಲ ಆ ಥರ ರುಬ್ಕೊಂಡು ಆಮೇಲೆ ಕೊತ್ತಂಬರಿ ಹಾಕಿ ರುಬ್ಬ್ರಿ ಚೆಂದಾಗೆ. ಈಗ ಒಂದು ಪನ್ನೀರ್ ಪ್ಯಾಕೆಟ್ ತೊಗೊಂಡೇನಿ, 100 ರೂಪಾಯಿದ್ದು. 200 ಗ್ರಾಮ್ ಪನ್ನೀರ್ ಬರ್ತೈತಿ, ತೊಗೊಂಡೇನಿ ನೋಡಿರಿ. ಈ ಥರ ಸಣ್ಣಗೆ ಹೆಂಚಿಟ್ಕೊಂಡೇನಿ. ಇದನ್ನೀಗ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಯಾಗ. ನಾ ಆಗಲೇ ಟೊಮೆಟೊ ಫ್ರೈ ಮಾಡ್ಕೊಂಡು ಕಡಾಯಿ ಒಳಗನ ಪನ್ನೀರ್ ಫ್ರೈ ಮಾಡ್ಕೊಳಕತ್ತೇನಿ. ಇದನ್ನು ಚೆಂದಾಗಿ ಎಣ್ಣೆಯೊಳಗೆ ಫ್ರೈ ಮಾಡಿರಿ. 20 ನಿಮಿಷ ಫ್ರೈ ಮಾಡಿರಿ ಸಾಕು. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಗಳು ಪಟ್ ಅಂತ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ. ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾಯಿರಿ. ನೋಡಿರಿ, ಈಗ ಫ್ರೈ ಆಗೈತಿ. ಅದೇ ಕಡಾಯಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ, ಅಂದರೆ ಟೇಸ್ಟಿಯಾಗಿ ಬರ್ತೈತಿ. ಸ್ವಲ್ಪ ಜೀರಿಗೆ, 1 ಪಲಾವ್ ಎಲೆ, ಹಾಗೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ ನೋಡಿರಿ. ಚೆಂದಾಗಿ ಫ್ರೈ ಆಗಲಿ. ಆಮೇಲೆ ಮಿಕ್ಸರ್ಗೆ ಹಾಕ್ಕೊಂಡಿರುವಂಥ ಮಸಾಲೆನ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನಿ. ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೇನೆ ನೋಡಿರಿ. ಈಗ ಖಾರ ಹಾಕ್ಕೊಳಕತ್ತೇನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋರಿ. ಖಾರ ಜಾಸ್ತಿ ತಿನ್ನೋರು ಹಾಕ್ಕೋಬೋದು, ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು. ಈಗಿದ 15-20 ನಿಮಿಷ ಕುದಿಯಾಕ ಬಿಡ್ರಿ ನೋಡಿರಿ. ಈಗ 15 ನಿಮಿಷ ಆಗೈತಿ. ಈಗ ಬಟಾಣಿನ ಕುದಿಸಿ ತೊಗೊಂಡೇನಿ, ಬಟಾಣಿ ಹಾಕ್ಕೊಳಕತ್ತೇನಿ. ಈಗ 5 ನಿಮಿಷ ಆಗೈತಿ ಬಟಾಣಿ ಹಾಕಿ. ಈಗ ಕುದಿಸಿದ್ದು ಅಂತ ಬಟಾಟಿನ ಹಾಕ್ಕೊಳಕತ್ತೇನಿ. ನಾನಿಲ್ಲೇ 3 ಆಲೂಗಡ್ಡೆ ತೊಗೊಂಡಿದ್ನಿ, ಮೀಡಿಯಮ್ ಸೈಜ್ ಕುದಿಸ್ಕೊಂಡು ಇಟ್ಕೊಂಡಿದ್ನಿ. ಅದನ್ನು ಹಾಕ್ಕೊಂಡು 5 ನಿಮಿಷ ಬಿಡ್ತೇನೆ. ಈಗ ನೋಡಿರಿ, ಪನ್ನೀರ್ ಹಾಕ್ಕೊಳ್ಳೋಣ ಅಂತ. ನಮ್ಗೆ ಇಷ್ಟು ಗ್ರೇವಿ ಆದರೆ ಸಾಕು, ಅದು ಪೂರ್ತಿ ಗಟ್ಟಿ ಆಕೈತಿ ಆಮೇಲೆ ನೋಡಿರಿ. ಈಗ ಪನ್ನೀರ್ ಹಾಕ್ಕೊಳ್ಳೋಣ ಅಂತ ನೋಡಿರಿ. ನಾನಿಷ್ಟು ಫ್ರೈ ಮಾಡಿ ಇಟ್ಕೊಂಡಂಥ ಪನ್ನೀರ್ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ 5-10 ನಿಮಿಷ ಲೋ ಫ್ಲೇಮ್ ಒಳಗೆ ಬಿಟ್ಬಿಡ್ರಿ. ಈ
ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ನನಗೆ ಲೈಕ್ ಕೊಡ್ರಿ ಅಂತ ಕೇಳ್ಕೊಳ್ಳಾಕತ್ತೇನಿ. ನೋಡಿರಿ ಎಷ್ಟು ಚಂದ ಬಂದೈತಿ ಪನ್ನೀರ್ ಹಾಕಿ ಜಾಸ್ತಿ ಹೊತ್ತು ಕುದಿಸ್ಬೇಡ್ರಿ. ಒಂದು 5ರಿಂದ 10 ನಿಮಿಷ ಅಷ್ಟೇ ಕುದಿಸಿ ಬಂದ್ ಮಾಡಿಬಿಡ್ರಿ. ಈಗ ನೋಡಿರಿ ನಮ್ಮ ಪನ್ನೀರ್ ರೆಡಿ ಆಗೈತಿ. ನಾ 5 ನಿಮಿಷ ಬಿಟ್ಟಿದ್ನಿ. ಸಖತ್ತಾಗಿ ಗ್ರೇವಿ ರೆಡಿ ಆಗೈತಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೇನಿ.